ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ಇಂದು ಜಗದ್ಗುರು ಶ್ರೀ ಬಸವೇಶ್ವರ ಜಯಂತಿಯನ್ನು ಶ್ರೀ ಭುವನೇಶ್ವರಿ ತರಬೇತಿ ಕೇಂದ್ರ ಬಾಗಲಕೋಟೆಯಲ್ಲಿ ಮಕ್ಕಳೊಂದಿಗೆ ಆಚರಣೆ ಮಾಡಲಾಯಿತು. ಬಾಗಲಕೋಟೆ ಕರವೇ ಜಿಲ್ಲಾಧ್ಯಕ್ಷರಾದ ಶ್ರೀ ಮುತ್ತುರಾಜ್ ಅರಗಿನಶೆಟ್ಟಿಯವರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಪ್ರಭು ಹಳ್ಳೂರ, ಶ್ರೀ ನಿಂಗರಾಜ ಮಮ್ರುಮಕ್ಕರ, ಶ್ರೀ ಎನ್ಬಿ ಮದಕಟ್ಟಿ, ಶ್ರೀ ಕೃಷ್ಣ ಪವಾರ, ಶ್ರೀ ಈರಣ್ಣ, ಶ್ರೀ ಕೃಷ್ಣನಾಯಕ ಹಾಗೂ ಶ್ರೀ ಭುವನೇಶ್ವರಿ ತರಬೇತಿ ಕೇಂದ್ರ ಅಧ್ಯಕ್ಷರಾದ ಶ್ರೀ ಬಸವರಾಜ ಭಜಂತ್ರಿ ಹಾಗೂ ಸಿಬ್ಬಂದಿ ಮತ್ತು ಕರವೇ ಕಾರ್ಯಕರ್ತರು ಸೇರಿ ಮಕ್ಕಳಿಗೆ ಮಜ್ಜಿಗೆ ಕೊಡುವ ಮೂಲಕ ಬಸವ ಜಯಂತಿ ಆಚರಿಸಲಾಯಿತು. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಕಲಿ. ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟೆ ಕಟ್ಟಿ ಆಕಳನ ಎರೆದು ಬೆಲ್ಲದ ಕಟ್ಟೆ ಕಟ್ಟಿ ಅದು ಸಿಹಿಯಾಗಬಲ್ಲದೆ ಕೈಯಾಗಬಲ್ಲದೆ ಕೂಡಲ ಸಂಗಮ ದೇವ. ಬಸವೇಶ್ವರ ಮಠದಲ್ಲಿ ಸ್ಮರಿಸುತ್ತಾ ಬಸವ ಜಯಂತಿ ಎಲ್ಲರಿಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು. ಬಸವನ ಬಾಗೇವಾಡಿ ಬಾಗೇವಾಡಿಯಲ್ಲಿ ಜನಿಸಿದರು. ಇಂದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿ ಇವರ ತಂದೆ ಮಾದರ ಎಲ್ಲ ಸಮಾನತೆಗಳು ಸಾಗಿರ್ತಕ್ಕಂಥ ಮಹಾನ್ ಪುರುಷರು ಯಾರಾಗಿದ್ದು ಅದು ಬಸವಣ್ಣನವರಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂದರೆ ಹಂಗಾಗಿ ಕಾಯ್ಕ ಮಾಡುವಂಥ ಶರಣರನ್ನು ಕಟ್ಕೊಂಡು ಅನುಭವ ಮಂಟಪವನ್ನು ಮಾಡಿದ್ರು. ಅವರು ಒಂದೇ ಒಂದು ವಚನ ಭಾಳ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದರಿಂದ ಪ್ರಥಮವಾಗಿ ವಿದ್ಯಾರ್ಥಿಗಳಿಗೆ ಒಂದು ವಚನವನ್ನು ಆ ವಚನದ ಸಾರಾಂಶ ಏನೈತಿ ಎಲ್ಲ ಅದನ್ನು ವಿಸ್ತಾರವಾಗಿ ನೋಡಿಬಿಡಿಸಿದ್ರೆ ನಾವು ಯಾವ ರೀತಿಯಾಗಿ ಬದುಕಬೇಕು ಅನ್ನುವಂಥದ್ದು ಗೊತ್ತಾಗ್ಬಿಡುತ್ತೆ. ಆ ವಚನ ಆ ಒಂದು ವಚನದಲ್ಲೇ ಎಲ್ಲ ಬಂದ್ಬಿಟ್ಟಿದೆ. ಇದು ಅಳಿಯಬೇಡ, ತನ್ನ ಬಂಧಿಸಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಯಾರು ಇದು ಅಳಿಯಬೇಡ, ಕಣ್ಣ ಬಂಧಿಸಬೇಡ ಅನ್ನುವಂಥದ್ದು ಎಲ್ಲವೂ ಅದು ಒಂದೇ ವಚನದಲ್ಲಿ ನಮ್ಗೆ ಮಾನವ ಯಾವ ರೀತಿ ನಾವು ಇವತ್ತಿನ ದಿನ ಶ್ರೀ ಭುವನೇಶ್ವರಿ ಕೋಚಿಂಗ್ ಸೆಂಟರ್ ಬಾಗಲಕೋಟೆ ವತಿಯಿಂದ ಜಯಂತಿ ಪ್ರಯುಕ್ತವಾಗಿ ವೇದಿಕೆಯಲ್ಲಿ ಆಶ್ರಿತಾದ ಅವರಿಲ್ಲದೆ ಎಲ್ಲರೂ ಕೂಡ ನಮ್ಮ ತಿಳಿಸುತ್ತಾ ಮತ್ತು ವೇದಿಕೆಯ ಮುಂದೆ ಆಶ್ರಿತಾದ ಕೂಡ ಇವತ್ತಿನ ದಿನ ಏನಪ್ಪ ಆದರ್ಶಮಯವಾದ ಒಂದು ಜಯಂತಿಯನ್ನು ಅನ್ಕೋಬಹುದು. ಹೆಚ್ಚೇನು ಹೇಳಬಹುದು ನಾನು ಬಸವಣ್ಣನ ಬಗ್ಗೆ, ಬಸವಣ್ಣವರ ತತ್ವದ ಬಗ್ಗೆ ಯಾರು ನಮ್ಮನ್ನು ನಾವು ತಿಳಿಸ್ಕೊಳ್ತಾರ. ಒಂದು ಮನೆಯಲ್ಲಿ ಸಂಸ್ಕಾರ ಬೇಕು. ಯಾವ ರೀತಿ ಅಂದ್ರೆ ಮೊದಲನೇದಾಗಿ ತಂದೆ ತಾಯಿಗೆ ನಾವು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀವಿ, ಅವಾಗಲಿದ್ದ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತದೆ. ಸಂಸ್ಕಾರ ಇಲ್ಲ ಅಂದ್ರೆ ಏನೂ ಇಲ್ಲ. ಒಂದು ಹಿರಿಯರಿಗೆ ಗೌರವ ಕೊಡೋದನ್ನ ಕಲಿಬೇಕು. ಆಮ್ಯಾಗ ಅಭ್ಯಾಸ, ತದನಂತರ ಸಂಸ್ಕಾರ ಇದ್ರೆ ಅಭ್ಯಾಸ ತನ್ನನ್ನು ತಾನ ತೊಡಗಿಸ್ಕೊಳ್ತದೆ. ಅಣ್ಣ ತಮ್ಮಂದರಿಗಾಗಲಿ ಹಿರಿಯರಿಗಾಗಲಿ ಆ ಮನೆಯಾಗ ಕಲ್ತು ಬಂದಿದ್ದು ನಿಮ್ಮ ಗುರುಗಳಿಗೆ ಒಂದು ಗೌರವವನ್ನು ಕೊಡೋದು ಕಲಿತೀರಿ. ಅದಕ್ಕೆ ಯಾರೇ ಕ್ಲಾಸಿಗೆ ಬರಲಿ, ನಿಮ್ಮ ಕ್ಲಾಸ್ನಾಗ ಹೊರಗಡೆ ಬಂದ್ರೆ ಅವ್ರನ್ನ ಮತ್ತು ಕುಂದು ಡಿಸಿಪ್ಲಿನ್. ಈಗ ಯಾವ ಫಂಕ್ಷನ್ದಲ್ಲಿ ಕುಂದು ಡಿಸಿಪ್ಲಿನ್ ಕಲಿತಾರೆ, ಸ್ಕೂಲ್ನ್ಯಾಗ ಟೆಸ್ಟ್ ಮೇಲೆ ಕಾಲು ಇಟ್ಕೊಂಡು ಹೋಗಿರ್ತಾರೆ. ಅದಕ್ಕೆ ಅಂತ ಒಂದು ಮೊದಲ ಏನಪ್ಪ ಸಂಸ್ಕಾರ ಬಿಟ್ಟರೆ ಎಲ್ಲ ಇರ್ತೈತಿ. ಮತ್ತು ಮೊದಲ ಕಂಪಲ್ಸರಿ ಕನ್ನಡವನ್ನು ಕಂಪಲ್ಸರಿ ಕಲಿಯಾಗ್ತದೆ. ಬರ್ರಿ ಒಬ್ಬೊಬ್ಬರಾಗೆ ಲೈನ್ ಮ್ಯಾಗ ಬರ್ರಿ, ಲೈನ್ ಮಾಡಿ ಬರ್ರಿ. ಬರ್ರಿ ಬೇಗ ಬೇಗ ಬರ್ರಿ.